ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ರಿ? ನಾವೀಗ ಬೈಂದೂರಲ್ಲಿ ಇತ್ತು. ಇವತ್ತು ಬೈಂದೂರಲ್ಲಿ ಇತ್ತಲ್ಲ ಹಲಸು ಮತ್ತೆ ಕೃಷಿ ಮಳೆ ಶುರು ಐತೆ, ಅದು ಕಾಮ್ ಅಂತ ಬಂದಿತ್ತು. ಇವತ್ತು ಮೇ 29 ತಾರೀಕು. ಮೇ 29, 30, 31 ಒಟ್ಟಿಗೆ 3 ದಿನ ಇತ್ತು ಗಾಣಿ. ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ JNR ಹಾಲ್ ಇತ್ತಲ್ಲ ಬೈಂದೂರಲ್ಲಿ, ಅಲ್ಲಿ ನಡೆಯುವಂಥ ಕೃಷಿ ಮೇಳ ಮತ್ತು ಹಲಸು ಮೇಳ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ. ಇವತ್ತು 29 ತಾರೀಕು ಮೇ 29, 30, 31 ಒಟ್ಟಿಗೆ 3 ದಿನ ಇತ್ತು ಗಾಣಿ. ಮತ್ತು ಈಗ ಹಲಸು ಮತ್ತು ಕೃಷಿ ಮೇಳಕ್ಕೆ ಇತ್ತಲ್ದಿ ಬೇರೆ ಬೇರೆ ಕಡೆಯಿಂದ ಈ ಕೃಷಿ ಬೇಕಾಗುವಂಥ ಎಲ್ಲ ನರ್ಸರಿ ಗಿಡಗಳು ಇವೆಲ್ಲ ಮಸ್ತ್ ಬಂದಿತ್ತು. ಮತ್ತು ಹಲಸಿನ ಗಿಡ ಮತ್ತು ಮಾವಿನ ಗಿಡ ಮತ್ತು ಬೇರೆ ಬೇರೆ ಫ್ರೂಟ್ಸ್ ಗಿಡ ಎಲ್ಲ ಇತ್ತಲ್ಲ, ತುಂಬ ಇತ್ತು ಮಾತ್ರ. ಮತ್ತು ಬೇರೆ ಬೇರೆ ರೀತಿ ಫುಡ್ ಐಟಮ್ಸ್, ಈ ಹಲಸಿನ ಜಿಲೇಬಿ ಮತ್ತು ಹಲಸಿನ ಹಣ್ಣು ಮತ್ತು ಬೇರೆ ಬೇರೆ ರೀತಿಯ ಈ ಆಯುರ್ವೇದಿಕ್ ಉತ್ಪನ್ನಗಳು ಮತ್ತು ಎಲ್ಲ ರೀತಿಯ ಸ್ವದೇಶಿ ಉತ್ಪನ್ನಗಳು ಎಲ್ಲ ಬಂದಿತ್ತು. ತುಂಬ ಜನ ಬಂದಿದ್ದಷ್ಟೇ ಇವತ್ತು, ಅಂದರೆ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಇವತ್ತು. ಈಗ ಟೈಮ್ ಬಂದು ಮಧ್ಯಾಹ್ನ 11 ಗಂಟೆ ಐತೆ. ಇವತ್ತು ನಾಳೆ ಮತ್ತು ನಾಳೆ ಒಟ್ಟಿಗೆ 3 ದಿನ ಇತ್ತು ಗಾಣಿ. ಈ ರಾಷ್ಟ್ರೀಯ ಹೆದ್ದಾರಿ ಇತ್ತಲ್ಲ ಬೈಂದೂರಲ್ಲಿ, ಅಲ್ಲಿ JNR ಹಾಲ್ ಅಂತ ಇತ್ತು, ಆ ಹಾಲಲ್ಲಿ ನಡೆಯುವಂಥದ್ದು ಬಹಳ ವಿಶೇಷವಾದ ಹಲಸು ಮತ್ತು ಕೃಷಿ ಮೇಳ ಗಾಣಿ. ಎಲ್ಲ ರೀತಿಯ ಹಲಸಿನ ಗಿಡಗಳು, ಮಾವಿನ ಗಿಡ ಮತ್ತು ಎಲ್ಲ ರೀತಿಯ ಫ್ರೂಟ್ಸ್ ಗಿಡ ಎಲ್ಲ ಇತ್ತು. ಇವತ್ತಿನ ವೀಡಿಯೋ ಇತ್ತಲ್ಲ, ಸ್ಕಿಪ್ ಮಾಡಿ ಕಾಣ್ಬೇಕಾ ಲಾಸ್ಟಲ್ಲಿ ಕಾಣಿ. ಮತ್ತು ಬೇರೆ ಬೇರೆ ವ್ಯಾಪಾರಸ್ಥರೆಲ್ಲ ಬಂದಿರ, ಮತ್ತು ಅವ್ರನ್ನೆಲ್ಲ ಮಾತಾಡ್ಸಿದ್ದು ನಾವು. ಮತ್ತು ವೀಡಿಯೋ ಎಂಡರಿ ಕಾಣೆ, ಮತ್ತು ಆದಷ್ಟು ಈ ವಿಡಿಯೋಲ್ಲಿ ಶೇರ್ ಮಾಡಿ ಅಕ್ಕ. ಮತ್ತು ಎಲ್ಲರೂ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ನಾವು ಮೊನ್ನೆ ಬ್ರಹ್ಮಾವರದಲ್ಲಿ ಹಲಸು ಮೇಳ ವೀಡಿಯೋ ಮಾಡಿದ್ದು, ಒಳ್ಳೆ ಹೈಯೆಸ್ಟ್ ವ್ಯೂಸ್ ಬಂದಿತ್ತು ಮತ್ತು ನಮಗೆ ಬ್ರಹ್ಮಾವರ ಹಲಸು ಮೇಳದಲ್ಲಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಮಾತ್ರ. ಇವರಿತ್ತಲ್ಲ ಬೆಳತಂಗಡಿಯಿಂದ ಕಾಣಿ ಬೈಂದೂರು ಹಲಸು ಮೇಳಕ್ಕೆ ಬಂದಿರು ಕಾಣಿ. ಇವ್ರೆ ಎಲ್ಲ ರೀತಿಯ ಕತ್ತಿಗಳಿತ್ತು ಕಾಣಿ, ಬೇರೆ ಬೇರೆ ರೀತಿಯ ಕತ್ತಿಗಳು ಎಲ್ಲ ಸ್ವಂತ ತಯಾರಿಸುವಂಥದ್ದು ಇವರು ಕಣೆ. ಬಹಳ ವಿಶೇಷವಾದ ಕತ್ತಿಗಳು ಮತ್ತು ಈ ದೊಡ್ಡ ದೊಡ್ಡ ಕಡಾಯಿ ಬಾಣಲಿ ಬತ್ತಲ್ಲ, ಅದೆಲ್ಲ ಇತ್ತು ಗಾಣಿ. ಎಲ್ಲ ರೀತಿಯ ಐಟಮ್ಸ್ ಇತ್ತಿದ್ದು. ಇವರು ಮೊನ್ನೆ ಬ್ರಹ್ಮಾವರ ಹಲಸು ಮೇಳ ಸಹ ಬಂದಿದ್ರು ಇವರು ಕಣಿ. ಎಷ್ಟೊಂದು ಐಟಮ್ಸ್ ಇತ್ತು ಗಾಣಿ. ಅಂದರೆ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ, ಈಗ ಸ್ವಲ್ಪ ಜನ ಕಮ್ಮಿ ಇದ್ರು. ಮತ್ತು ನಾಳೆನೂ ಇತ್ತಲ್ಲ, ಜನ ಫುಲ್ ರಶ್ ಆಯ್ತು ಕಣೆ ಮಾತ್ರ. ಈ ಬೈಂದೂರು ಹಲಸು ಮೇಳಕ್ಕೆ ಇತ್ತಲ್ರಿ, ಎಲ್ಲ ರೀತಿಯ ಫ್ರೂಟ್ಸ್ ಗಿಡ ಮಾಡಿದ್ದು ಕಣಿ. ತುಂಬ ಜಾತಿಯ ಫ್ರೂಟ್ಸ್ ಗಿಡ ಇತ್ತು ಕಣಿ. ಎಲ್ಲ ರೀತಿಯ ಹಣ್ಣಿನ ಗಿಡ, ಬೇರೆ ಬೇರೆ ರೀತಿಯ ಹಲಸಿನ ಗಿಡ ಕಣಿ. ಎಲ್ಲ ರೀತಿಯ ಬಗೆ ಬಗೆಯ ಹಲಸಿನ ಗಿಡ ಕಣಿ, ತುಂಬ ಇತ್ತು ಮಾತ್ರ. ಮತ್ತು ಹಲಸಿನ ಗಿಡ ಇತ್ತು, ಮಾವಿನ ಗಿಡ ಮತ್ತು ಹಣ್ಣಿನ ಗಿಡ ಮಸ್ತ್ ಬಂದಿತ್ತು ಮಾತ್ರ. ಮತ್ತು ಈ ಗುಲಾಬಿ ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಗಿಡ ಎಲ್ಲ ಮಸ್ತ್ ಬಂದಿತ್ತು. ಇವರು ಮೊನ್ನೆ ಬ್ರಹ್ಮಾವರ ಹಲಸು ಮೇಳ ಸಹ ಬಂದಿದ್ರು ಇವರು. ಇವತ್ತು ಬೈಂದೂರು ಸಹ ಬಂದಿರು ಕಾಣಿ. ಮತ್ತು 2-3 ಕಡೆ ಎಲ್ಲ ಈ ಫ್ರೂಟ್ಸ್ ಮತ್ತು ಹಣ್ಣಿನ ಗಿಡ ಎಲ್ಲ ಬಂದಿತ್ತು ಇವತ್ತು ಕಣಿ. ಎಷ್ಟೊಂದು ವೆರೈಟಿ ಇತ್ತು ಕಣಿ. ಎಲ್ಲ ಇರುತ್ತೆ ಹೂವಿನ ಗಿಡ ಕಣಿ. ಈ ಗುಲಾಬಿ ಹೂವಿನ ಗಿಡ ಮಸ್ತ್ ಬಂದಿತ್ತು ಮಾತ್ರ ಇವತ್ತು. ಒಂದು 2-3 ಕಡೆಯಲ್ಲಿ ಇತ್ತು ಇವತ್ತು ಕಣಿ. ದಾಸವಾಳ, ಗುಲಾಬಿ ಮತ್ತು ಬೇರೆ ಬೇರೆ ಗಿಡ ಎಲ್ಲ ಇತ್ತು. ಇಲ್ಲೂ ಹಾಗೆ ಕಣಿ, ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಗಿಡ ಕಣಿ. ಎಲ್ಲ ರೀತಿ ಕಣಿ. ಜಾಕ್ ಫ್ರೂಟ್ ಅಂಬ್ರಿ ಇದು J3 ಜಾಕ್ ಫ್ರೂಟ್ ಅಂಬ್ರು. ಇದೆ ಅಂತಂದ್ರೆ ಬೀಜರಹಿತ ಹಲಸು ಅಂಬ್ರು ಕಣಿ, ಬೀಜರಹಿತ ಹಲಸು. ನೆಕ್ಸ್ಟ್ ಕಣಿ ಇದು ಗಿಡದಲ್ಲಿ ಕೆಂಪು ಹಲಸು ಅಂಬ್ರು ಕಣಿ. ಇದು ಸ್ಮಾಲ್ ಕೆಂಪು ಹಲಸು ಅಂಬ್ರು ಕಣಿ. ಇಲ್ಲೂ ಹಾಗೆ ಕಣಿ, ಎಲ್ಲ ರೀತಿಯ ಹಲಸಿನ ಗಿಡ ಇತ್ತು ಕಣಿ. ಬೇರೆ ಬೇರೆ ರೀತಿಯ ಹಲಸಿನ ಗಿಡ ಕಣಿ. ಮತ್ತು ಈ ಬೇಗ ಫಲ ಕೊಡುವಂಥ ಹಲಸಿನ ಗಿಡ ಎಲ್ಲ ಇತ್ತು ಅಂಬ್ರು ಕಣಿ. ಎಲ್ಲ ರೀತಿ ಇತ್ತು ಕಣಿ. ದ ಕಿಂಗ್ ಆಫ್ ಜಾಮೂನ್ ಅಂಬ್ರು ಕಣಿ. ಇದು ದ ಕಿಂಗ್ ಆಫ್ ಜಾಮೂನು ಕಣಿ. ಇದು ರೆಡ್ ಡೈಮಂಡ್ ಗೂವಾ ಪೇರ್ಲೆಕಾಯಿ ಕಣಿ. ಇದು ಕಣಿ ಮಿಯಾಜಾಕಿ ಮ್ಯಾಂಗೋ ಇತ್ತು ಕಣಿ. ಮಿಯಾಜಾಕಿ ಮ್ಯಾಂಗೋ ಸಹ ಬಂದಿತ್ತು. ಇದು ಅಬ್ಯೂ ಫ್ರೂಟ್ ಅಂಬ್ರು ಕಣಿ. ಕಾಣಿಸ್ತದೆ ಕಣಿ. ಇದು ಸುವರ್ಣ ರೇಖಾ ಮ್ಯಾಂಗೋ ಅಂಬ್ರು ಕಣಿ. ನೆಕ್ಸ್ಟ್ ಎಲ್ಲಿ ಇತ್ತಲ್ಲ, ಬೇರೆ ಬೇರೆ ರೀತಿ ಗಿಡ ಇತ್ತು ಕಣಿ. ಎಲ್ಲ ದಾರೆ ಹುಳ ಅಂಬ್ರು, ಸ್ಟಾರ್ ಫ್ರೂಟ್ ಕಣಿ. ಎಲ್ಲ ರೀತಿ ಫ್ರೂಟ್ಸ್ ಗಿಡ ಇತ್ತು ಕಣಿ. ಎಲ್ಲ ತುಂಬ ಫ್ರೂಟ್ಸ್ ಗಿಡ ಎಲ್ಲ ಇತ್ತು ಮಾತ್ರ. ಸರ್ವಋತು ಮಾವು ಅಂಬ್ರು ಕಣಿ. ಮತ್ತು ಇದು ಕಾಲಪತ್ರಿ ಚಿಕ್ಕು ಅಂಬ್ರು, ಕಾಲಪತ್ತಿ ಚಿಕ್ಕು. ಇದು ಗ್ರೀನ್ ಜಾಮು ಕಣಿ. ಎಲ್ಲ ಗ್ರೀನ್ ಜಾಮು ಕಣಿ. ಇದು ಕಲಪಾಡಿ ಮಾವು ಕಣಿ. ತುಂಬ ರೀತಿ ವೆರೈಟಿ ಮ್ಯಾಂಗೋ ಇತ್ತು ಕಣಿ. ಮತ್ತು ರಂಬೂಟನ್ ಕಣಿ. ಇದು ಮಿರಾಕಲ್ ಫ್ರೂಟ್ ಅಂಬ್ರು. ಇಲ್ಲಿ ತುಂಬ ಬೇರೆ ಬೇರೆ ಜಾತಿ ಹಣ್ಣಿನ ಗಿಡ ಎಲ್ಲ ಬಂದೈತೆ. ಮಸ್ತ್ ವೆರೈಟಿ ಗಿಡ ಇತ್ತು ಕಣಿ. ಇದೆಲ್ಲ ರೆಡ್ ಜಾಮು ಕಣಿ. ಎಲ್ಲ ರೆಡಿ ಇತ್ತು ಕಣಿ, ಫುಲ್ ಹಣ್ಣಿನ ಗಿಡ ಮತ್ತು ಬೇರೆ ಬೇರೆ ರೀತಿಯ ಗಿಡಗಳೆಲ್ಲ ಇದ್ದವು ಮಾತ್ರ. ಈ ಸ್ಟ್ರಾಬರಿ, ಮ್ಯಾಂಗೋ ಮತ್ತು ಲಕ್ಷ್ಮಣ ಫಲ ಕಣಿ. ಎಷ್ಟೊಂದು ಫ್ರೂಟ್ ಗಿಡ ಇತ್ತು ಕಣಿ, ಮಸ್ತ್ ಇತ್ತು. ಮತ್ತು ಫ್ರೂಟ್ ಗಿಡ ಎಲ್ಲ ಇದೆಲ್ಲ ಗುಲಾಬಿ ಕಣಿ, ಬೇರೆ ಬೇರೆ ರೀತಿಯ ಬಗೆ ಬಗೆಯ ಗುಲಾಬಿ ಗಿಡ ಕಣಿ, ಅದು ಸಹ ಬಂದಿತ್ತು. ಮತ್ತು ಹಲಸಿನ ಹಣ್ಣು ಸ್ವಲ್ಪ ಇತ್ತು ಅಷ್ಟೇ, ಜಾಸ್ತಿ ಇಲ್ಲ. ಅದೆಲ್ಲ ಈಗ ಮುಂದೆ ಕಾಣ್ಲಕ್ಕೆ ನೆಕ್ಸ್ಟ್ ಈಗ ಕಣಿ. ಇಲ್ಲಿ ಕಣಿ ಎಲ್ಲ ರೀತಿ ಗುಲಾಬಿ ಕಣಿ, ಕೆಂಪು, ಬಿಳಿ ಗುಲಾಬಿ, ಹಾಗೆ ಬೇರೆ ಬೇರೆ ರೀತಿ ಗುಲಾಬಿ ಗಿಡ ಕಣಿ. ಇದು ಸಹ ತುಂಬ ಇತ್ತು ಮಾತ್ರ ಕಣಿ. ಹಲಸಿನ ಹಣ್ಣು ಕಣಿ, ತುಂಬ ಹಲಸಿನ ಹಣ್ಣು ಬಂದಿತ್ತು ಮಾತ್ರ ಕಣಿ. ಎಷ್ಟೊಂದು ವೆರೈಟಿ ಇತ್ತು ಕಣಿ ಹಲಸಿನ ಹಣ್ಣು. ಈ ಸಣ್ಣ ಸಣ್ಣ ಹಲಸಿನ ಹಣ್ಣು ಮತ್ತು ದೊಡ್ಡ ದೊಡ್ಡ ಹಲಸಿನ ಹಣ್ಣು ಇತ್ತು. ಸ್ವಲ್ಪ ರೇಟು ಸಹ ಕಮ್ಮಿ ಇತ್ತು ಅಷ್ಟೇ. ಜಾಳ ಹೇಳುವಷ್ಟಂತ ರೇಟ್ ಇಲ್ಲ ಇವತ್ತು, ತುಂಬ ಕಮ್ಮಿ ಇತ್ತು. ಅಂದರೆ ಒಂದೇ ಕಡೆಯರು ಬಂದದ್ದು. ನಾವು ಈ ಒಬ್ಬತಿ ಒಂದೇ ಕಡೆ ಇದ್ದಿದ್ರಪ್ಪ, ಮತ್ತು ನೆಕ್ಸ್ಟ್ ಬಂದಿರಲ್ಲ ಗೊತ್ತಿಲ್ಲ ನಮಗೀಗ ಕಣಿ. ಹಲಸಿನ ಹಣ್ಣು ಕಣಿ. ಬನ್ನಿ ಹಂಗಾರೆ ಅವತ್ತು ರೇಟ್ ಗೇಮ್ ಎಷ್ಟಂತ KGಗೆ? ಎಷ್ಟಿದೆ KGಗೆಲ್ಲ? ಯಾವುದು ದೊಡ್ಡದು 300 ರೂಪಾಯಾ? ಹೌದಾ? ಸಣ್ಣ ಪೀಸ್ ಯಾವುದು ಚಿಕ್ಕದಾ? 50 ರೂಪಾಯಾ? ಅಲ್ಲಿ ಯಾವುದೇ ಜಾತಿ ಇದೆ ಹಲಸಿನ ಹಣ್ಣು?
ರುದ್ರಾಕ್ಷ ಇದು ಬಕ್ಕಿ ಅಲ್ಲ, ಎಲ್ಲ ಕೆ ಜಿಗೆ ಹಣ್ಣಿಗೆ 200 ರೂಪಾಯಾ? ಓ ಕಮ್ಮಿ ಸ್ವಲ್ಪ ಅಲ್ಲ, 300 ರೂಪಾಯಾ? ಅದೆಲ್ಲ ಕಮ್ಮಿ. ಹಲಸೆ ಮೇಳದಲ್ಲಿ ಇತ್ತಲ್ಲ ತುಂಬ ರೀತಿ ತಿಂಡಿ ಎಲ್ಲ ಬಂದಿತ್ತು ಕಣಿ. ಈ ಖಾರ ಕಡ್ಡೆ ಮತ್ತು ಈ ಜಿಲೇಬಿ ಮತ್ತು ಶಂಕರಪಳೆ, ಅತ್ರಾಸ, ಮುಂಡಕ್ಕಿ, ನೆಲಗಡಲೆ ಕಣಿ, ಇದೆಲ್ಲ ಜಿಲೇಬಿ ಕಣಿದೆ. ಬಿಸಿ ಬಿಸಿ ಹಲಸಿನ ಜಿಲೇಬಿ ಅಮ್ರು. ಎಂತ ಹಲಸಿನ ಜಿಲೇಬಿಯಾ? ಎಷ್ಟು ಅದು ಕೆ ಜಿ? 1/4 ಕೆ ಜಿ 80. ಸ್ವಲ್ಪ ಕಮ್ಮಿ ಆಯ್ತು ರೇಟಲ್ಲ ಈಗ? ಹೌದು. ಮುಂಚೆ 1/4 ಕೆ ಜಿ 100 ರೂಪಾಯಿ ಇತ್ತಲ್ಲ? ಹೌದಾ? ಎಲ್ಲಿದೆ ಗುಡಮಡಿಯಾ? ಟೇಸ್ಟ್ ನಾವೇ ಕಂಬ ಇವತ್ತು. ಸೂಪರ್ ಜಿಲೇಬಿ ಮಾತ್ರ, ಗುಡ್ಡಮಡಿ ನ್ಯಾಚುರಲ್ ಹಲಸಿನ ಜಿಲೇಬಿ ಕಣಿ, ಕುಂದಾಪುರ. ಎಲ್ಲ ಬನ್ನಿ ಮತ್ತೆ ಹಲಸಿನ ಮೇಳಕ್ಕೆ. ಎಂತ ಹಳೆ ರೇಷ್ಮೆ ಜೇರು ಸೇರಿಯಾ? ಹೌದಾ? ಹಾಂ. ಎಷ್ಟು ಅಮೌಂಟು ರೇಷ್ಮೆ ಸೇರಿ? ಹೌದಾ? ಒರಿಜಿನಲ್ ಜೇರು ಸೇರಿ ಏನಲ್ಲ? ಹಾಂ. ಅದು ಹೇಗದು ರೆಡ್ ಮಾರ್ಕ್ ಬಂದರೆ ಕಮ್ಮಿ ಇಲ್ಲಿ? ಹಾಂ, ವೈಟ್ ಬಂದರೆ ಮಾತ್ರ ಅಲ್ಲ? ಕ್ಯಾಶ್ ಉಂಟು. ಹೈಸ್ಟ್ ಎಷ್ಟು ಅಮೌಂಟ್ ಕೊಡು ನೀವಿಗೆ? ಹೌದಾ? ಅಷ್ಟಲ್ಲ? ಎಲ್ಲ ತಮಿಳ್ನಾಡು ಕಂಚಿ ಇದಾ? ತಮಿಳ್ನಾಡಲ್ಲ? ಹಾಂ ಹೌದು. ಹಾಂ ಮೈಸೂರಾ? ಕಾಣಿ ಎಲ್ಲಿ ಕಾಣಿ ಎಲ್ಲ ರೀತಿಯ ಹೂವಿನ ಮತ್ತು ತರಕಾರಿ ಬೀಜ ಕಾಣಿ, ಎಷ್ಟೊಂದು ವೆರೈಟಿ ಇತ್ತು ಕಾಣಿ ತರಕಾರಿ ಮತ್ತು ಹೂವಿನ ಬೀಜ. ಇದೆಲ್ಲ ಇತ್ತಲ್ಲ ಕೇರಳ ಆಯುರ್ವೇದಿಕ್ ಅಂಬ್ರು ಕಾಣಿ, ಎಲ್ಲ ರೀತಿಯ ಆಯುರ್ವೇದಿಕ್ ವಸ್ತುಗಳು ಇತ್ತು ಕಾಣಿ. ಎಲ್ಲ ಕೇರಳ ಅಂಬ್ರು, ಕೇರಳದಿಂದ ಬಂದಂತ ಹೇಳ್ರೆ ಕಾಣಿ. ಎಲ್ಲ ರೀತಿಯ ಆಯುರ್ವೇದಿಕ್ ಉತ್ಪನ್ನಗಳು ಕಾಣಿ, ಬೇರೆ ಬೇರೆ ರೀತಿಯ ಆಯುರ್ವೇದಿಕ್ ಉತ್ಪನ್ನ ಸಹ ಇತ್ತು ಕಾಣಿ. ಎಲ್ಲ ಈ ಕಿಡ್ನಿ ಸ್ಟೋನ್ಗೆಲ್ಲ ಇತ್ತು ಅಂಬ್ರು. ಕೇರಳ ಆಯುರ್ವೇದಿಕ? ಹೌದಾ? ಫುಲ್ ಆಯುರ್ವೇದಿಕ್ ಅಲ್ಲ? ಹೌದು. ಕಾಣಿ ಬೈಂದೂರು ಹಲಸು ಮೇಳಕ್ಕಿತ್ತಲ್ದ, ಆದಿವಾಸಿ ಹೇರ್ ಆಯಿಲ್ ಸಹ ಬಂದಿತ್ತು ಕಾಣಿ. ಮತ್ತು ಈಗ ಇತ್ತಲ್ಲ ಈ ಆದಿವಾಸಿ ಹೇರ್ ಆಯಿಲ್ ಸ್ವಲ್ಪ ತಗೊಂಬರು ಕಮ್ಮಿ ಆಗಿರು ಮಾತ್ರ. ಒಂದು 2 ವರ್ಷ ಹಿಂದೆ ಇತ್ತಲ್ಲ ಭಾಳ ಸೇಲ್ಸ್ ಇತ್ತು ಮಾತ್ರ ಇದೀಗ. ಈಗ ಕೆಲವೆಲ್ಲ ಪ್ರಾಡಕ್ಟ್ ಎಲ್ಲ ಬರೀ ಫೇಕ್ ಬಪ್ಪು ಇತ್ತಲ್ಲ, ತುಂಬ ಜನ ತಗೊಂಬ ಕಮ್ಮಿ ಆಯ್ತು. ಬನ್ನಿ ಅವ್ರನಿಗೆ ಮಾತಾಡ್ಸೋಣ ನಾವೀಗ. ರೇಟ್ 600 ರೂಪಾಯಿ ಅಂಬ್ರೆ ಅರ್ಧ ಲೀಟ್ರ್ ಬಾಟ್ಲಿಗೆ, ಮತ್ತು 1 ಲೀಟ್ರ್ ಬಾಟ್ಲಿ 1200 ರೂಪಾಯಿ ಅಂತ ಹೇಳ್ತಿದ್ರಪ್ಪ. ಬನ್ನಿ ಅವ್ರೆ ಅಂತ ಹೇಳ್ತಿರ್ ಕಾಂಬ ಈಗ. ಎಷ್ಟು ಬಾಟ್ಲಿ ಪ್ರೈಸ್ ಎಷ್ಟು ಇವತ್ತಿಗೆ? ಹೌದಾ? ಅರ್ಧ ಲೀಟರ್ ಉಂಟು, ಇದು 500 ರೂಪಾಯಿ ಉಂಟು ನಮ್ದು ಆನ್ಲೈನ್ ಪ್ರೈಸ್. ಇಲ್ಲಿ 300 ರೂಪಾಯಿ ಡಿಸ್ಕೌಂಟ್ ಮಾಡಿ 1200 ಕೊಡ್ತಾ ಇದ್ದೀವಿ. ಅದು ಎಷ್ಟು ಟೈಮ್ ಯೂಸ್ ಮಾಡಬೇಕು? ಎಷ್ಟು ಟೈಮ್ ಯೂಸ್ ಮಾಡಬೇಕು ಒಂದು ಬಾಟ್ಲಿ? ಒಂದು ಬಾಟ್ಲಿ 3 ತಿಂಗಳು ಬರುತ್ತೆ. 3 ತಿಂಗಳು ಯೂಸ್ ಮಾಡಿದ್ರೆ ಸಾಕು. ಬರುತ್ತೆ ಕೂದಲು? ಹೌದು, ಪೂರ್ತಿ ಬಾಲ್ ಡೇಟ್ ಇದ್ರೂ ಹೊಸ ಕೂದಲು ಬರುತ್ತೆ, ಗ್ಯಾರಂಟಿ ಬರುತ್ತೆ. ಹೌದಾ? ಇದು ರೆಡಿ ಮಾಡೋದು ಎಲ್ಲಿ ನಿಮ್ಮ ಪ್ಲೇಸ್? ನಾವು ಸ್ವಂತ ನಮ್ಮ ಹಾಸನ ಡಿಸ್ಟ್ರಿಕ್ಟ್. ಕಾಣಿಸುತ್ತಲ್ಲ ಇದೆಲ್ಲ ಖಾದಿ ಶರ್ಟ್ಸ್ ಅಂದ್ ಕಾಣಿ, ಇದು ಸಹ ಸೇಲ್ಸಿ ಬಂದಿತ್ತೆ. ಮತ್ತು ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಬಟ್ಟೆಗಳೆಲ್ಲ ಇದು ಕಾಣಿ, ಸುಮಾರು ಬಟ್ಟೆ ಸ್ಟಾಲ್ ಸಹ ಬಂದಿತ್ತೆ ಈ ಬೈಂದೂರು ಹಲಸು ಮೇಳಕ್ಕೆ ಕಾಣಿ. ಇದೆಲ್ಲ ಇತ್ತಲ್ಲ ಆಯುರ್ವೇದಿಕ್ ಥೆರಪಿ ಮೆಷಿನ್ ನಂಬರ್ ಕಾಣಿ, ಈ ಆಯುರ್ವೇದಿಕ್ ಮಸಾಜ್ ಮಾಡ್ತಾರಲ್ಲ ಆ ಮಸಾಜ್ ಥೆರಪಿ ಮೆಷಿನ್ ನಂಬರ್. ಮತ್ತು ಯಾವ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂಬ್ರು ಕಾಣಿ. ಈಗ ಮಸಾಜ್ ಮಾಡ್ತಾರೆ ಕಾಣಿ. ಈಗ ಕಾಣಿ ನನ್ನ ಮಗ ಇತ್ತಲ್ಲ ಮಾಡ್ಕೊಂತಿದ್ದ ಮಸಾಜ್ ಕಾಣಿ, ಯಾವ ರೀತಿ ಮಸಾಜ್ ಮಾಡ್ತಾರೆ ಕಾಣಿ. ಈಗ ಕಾಣಿ ಫ್ರೀಯಾಗಿ ಒಂದು ಡೆಮೋ ತೋರಿಸ್ತಿದ್ರು ಕಾಣಿ. ಈಗ ಅದೇ ಪೇನ್ ಎಲ್ಲ ಕಮ್ಮಿ ಆಗುತ್ತೆ ಮಸಾಜ್ ಮಾಡಿದರೆ? ಹೌದಾ? ಹಾಂ, ಒಳ್ಳೆ ಆಗುತ್ತಾ? ಚಿಕ್ಕ ಮಕ್ಕಳಿಗೆ ಮಾಡೋ ಪ್ರಾಬ್ಲಮ್ ಇಲ್ಲ ಏನಲ್ಲ? ಹಾಂ, ತಲೆ ಮಾಡ್ಬೋದು ಅಲ್ಲ? ಹಾಂ ಹೌದಾ? ಹಾಂ, ಎಷ್ಟು ಪ್ರೈಸ್ ಎಷ್ಟು ಅದಲ್ಲ? ಹಾಂ ಹಾಂ, ಎಲ್ಲಿ ಉಡುಪಿ ಅಲ್ಲಲ್ಲ? ಹಾಂ ಹಾಂ, ರಾಧಾ ಮೆಡಿಕಲ್. ಹೌದು. ಹೌದಾ? ಹಾಂ ಹೌದಾ? ಹಾಂ ಫುಲ್ ಇದು ಐಟಮ್ಸ್ ಇತ್ತಲ್ಲ ಮಸಾಜ್ ಥೆರಪಿ ಇದು, ಅದು ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಬೇರೆ ಬೇರೆ ಇದೆಯಲ್ಲ? ಒಂದೇನಾ? ಬೇರೆನಾ? ಪೇನ್ ಕಮ್ಮಿ ಆಗುತ್ತೆ ಅದರಲ್ಲಿ? ಹೌದಾ? ಹಾಂ ಹಾಂ ಹಾಂ.
ಹಾಂ ಹೌದಾ ಹಾಂ ಹಾಂ ಫುಲ್ ಬಾಡಿ ವರ್ಕ್ ಆಗ್ತದೆ. ಹೌದಾ ಸೈಡ್ ಎಫೆಕ್ಟ್ ಇಲ್ಲ ಯಾವುದಲ್ಲ ಹಾಂ ಆಯುರ್ವೇದಿಕ್ ಅಲ್ಲ. ಕಣಿ ಇದೆಲ್ಲ ಇತ್ತಲ್ಲ ಈ ಪ್ರೈಮ್ ಕಂಪನಿಯವರ ಮಸಾಲಾ ಪ್ರಾಡಕ್ಟ್ ಕಣಿ, ಎಲ್ಲ ರೀತಿಯ ಕಣಿ ಮಸಾಲಾ ಪ್ರಾಡಕ್ಟ್ ಸಹ ಇತ್ತು ಕಣಿ, ಬೇರೆ ಬೇರೆ ರೀತಿಯ ಮಸಾಲಾ ಪ್ರಾಡಕ್ಟ್ ಕಣಿ. ಎಳನೀರು ಪೌಡ್ರು ಎಳನೀರು ಪೌಡ್ರಾ? ಎಷ್ಟು ಪ್ರೈಸ್? ನೀರಿಗೆ ಹಾಂ ಒಂದು ಪ್ಯಾಕೆಟ್ ಪೌಡರ್ ಹಾಕೋದು, ಮಿಕ್ಸ್ ಮಾಡಿ ಕುಡಿಯೋದು ಡೈರೆಕ್ಟ್ ಅಲ್ಲ ಹಾಗೆ? ಡೈರೆಕ್ಟ್. ಒಂದು ಪ್ಯಾಕೆಟ್ಗೆ 12 ರೂಪಾಯಿ. 12 ರೂಪಾಯಿ. ಒಂದು ಗ್ಲಾಸ್ ಇಟ್ಟು ಒಂದು ಪ್ಯಾಕೆಟ್ ಯಾರು ಕುಡಿಬೋದು. ನ್ಯಾಚುರಲ್ ಹೇಗದೆ? ಟೆಂಡರ್ ಎಸ್ಟೇಟ್ ಪೌಡರ್. ಹೌದಾ ಎಲ್ಲಿ ಕಂಪನಿ? ಇದು ತಯಾರಾಗೋದು ಪುದುಚೇರಿ. ಹಾಂ. ನಾವು ಕಾರ್ಕಳದಿಂದ ಹಾಂ ಮಾಡ್ತೀವಿ. ಕಾರ್ಕಳ. ಯಾರಾದ್ರೂ ಕಾಂಟ್ಯಾಕ್ಟ್ ಬೇಕಿದ್ರೆ ನಂಬರ್ ಕೊಡ್ತೇನೆ. ಹಾಂ ಉದಯ ಹೆಗ್ಡೆ, ಕಾರ್ಕಳ, ಹಾಂ 9901263769. ಸುಸ್ತಾದ್ರೆ, ಹೀಟ್ ಆದ್ರೆ, ವೀಕ್ನೆಸ್ ಆದ್ರೆ, ಹೊಟ್ಟೆ ನೋವಾದ್ರೆ ಅಲ್ಲ ಅದು ಯೂಸ್ ಮಾಡೋದು ಹೇಗೆ? 1 ಲೀಟರ್ ನೀರು ಎಷ್ಟು ಹಾಕು ನೀರು? ಒಂದು ಗ್ಲಾಸ್ ನೀರಿಗೆ ಒಂದು ಪ್ಯಾಕೆಟ್. ಒಂದು ಗ್ಲಾಸ್ ಒಂದು ಪ್ಯಾಕೆಟ್ ಅಲ್ಲ? 12 ರೂಪಾಯಿ. 12 ರೂಪಾಯಿ ಅಲ್ಲ? ನ್ಯಾಚುರಲ್ ಡ್ರಿಂಕ್ ಅಲ್ಲ? ಅಷ್ಟಾಗಿ ಹಾಂ ಸೂಪರ್. ನೀರು ಅಬ್ಸರ್ವ್ ಆಗುತ್ತೆ, ವಾಟರ್ ಅಬ್ಸರ್ವಿಂಗ್ ಮಾಡ್ತಾರೆ ನೋಡಿ. ಈ ಥರ ಎಷ್ಟೇ ನೀರು ಹಾಕಿ ಈ ಥರ ಡ್ರೈ ಆಗುತ್ತೆ, ಹಿಂದೆ ನೀರು ಬರೋದಿಲ್ಲ, ಯಾರೋದಿಲ್ಲ. ಒಂದು ಕಿಲೋ 500ಕ್ಕೆ 3 ಮ್ಯಾಟ್ ಕೊಡ್ತಾ ಇದ್ದೀವಿ. 500ಕ್ಕೆ 3 ಮ್ಯಾಟ್. ಬಾತ್ರೂಮು, ಕಿಚನ್ನು ಎದುರುಗಡೆ ಎಲ್ಲ ಹಾಕ್ಬೋದು. ಬನ್ನಿ ಸರ್, ಇವತ್ತು ಒಳ್ಳೆ ಆಫರ್ ಇದೆ, ಬನ್ನಿ. ಬೇರೆಲ್ಲ ಮಸಾಲೆ ಎಲ್ಲ ಎಷ್ಟು ಪ್ರೈಸ್ ಎಷ್ಟು ಅದು? ಓಯ್ ಎಷ್ಟು ಅಮೌಂಟ್ ಎಷ್ಟು? 500ಕ್ಕೆ 3 ಸರ್. 3? ಒಂದಕ್ಕಾದ್ರೆ 200, 500ಕ್ಕೆ 3. ಹಾಂ ಕಾಣಿ ಇದೆಲ್ಲ ಇತ್ತಲ್ಲ ಸ್ವದೇಶಿ ಮಹಿಳಾ ಸಂಘದವರ ಖಾದಿ ಬಟ್ಟೆಗಳ ಗಮನ ಕಾಣಿ, ಎಲ್ಲ ರೀತಿಯ ಖಾದಿ ಬಟ್ಟೆ ಕಾಣಿ. ಅಲ್ಲ ಅದು? ಹೌದು ಹಾಂ. ಎಷ್ಟು ಪ್ರೈಸಲ್ಲಿ ಎಷ್ಟು ಇದೆ? 650. ಒಂದು ತಗೊಂಡ್ರೆ ಒಂದು ಫ್ರೀ ಇದೆ. ಒಂದು ಫ್ರೀ ಇತ್ತಾ? ಹೌದಾ ಸಮ್ಮರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವೈಟ್ ಫಿನಿಶ್ ಇದರ ಮಿನಿಷ್ ಖಾದಿ ಬರುತ್ತೆ. ಹಾಂ ಫುಲ್ ಶರ್ಟ್ ಇದೆ, ಹಾಫ್ ಶರ್ಟ್ ಇದೆ. ಎಲ್ಲ ಪ್ಯೂರ್ ಖಾದಿ ಅಲ್ಲ? 100%. ಇಲ್ಲಿ ಕಾಣಿ 20 ರೂಪಾಯಿ ಐಟಮ್ಸ್ ಕಾಣಿ ಎಷ್ಟಿತ್ತು ಕಾಣಿ. ನೀವು ಯಾವುದೇ ಪರ್ಚೇಸ್ ಮಾಡ್ರು ಬರೀ 20 ರೂಪಾಯಿ ಒಂದು ಕಾಣಿ. ಯಾವ ಬೇಕಾ ತಗೊಳಕ್ಕೆ ಎಲ್ಲ ಕಾಣಿ ಡೈಲಿ ಯೂಸ್ ವಸ್ತು ಮತ್ತು ಕಾಣಿ ಬೇರೆ ಬೇರೆ ರೀತಿ ಪೆನ್ ಮತ್ತು ಈ ಅದು ಒಂದೆರಡು ಇಲ್ಲ ಮಾರ್ರೆ, ಈ ಸಾರ ಮತ್ತು ಬೇರೆ ಬೇರೆ ರೀತಿ ಕೀ ಪಂಚ್ಸ್ ಕಾಣಿ ಎಷ್ಟೊಂದು ವೆರೈಟಿ ಇತ್ತು ಕಾಣಿ. ಎಲ್ಲ ಬರೀ 20 ರೂಪಾಯಿ ಕಾಣಿ. ಎಷ್ಟೊಂದು ವೆರೈಟಿ ಇತ್ತು ಕಾಣಿ, ತುಂಬ ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ. ಬರೀ 20 ರೂಪಾಯಿ ಮಾತ್ರ ಇದಲ್ಲ. ಕಾಣಿ ಇಲ್ಲಿತ್ತಲ್ಲ ಬೇರೆ ಬೇರೆ ಬ್ಯಾಂಗಲ್ಸ್ ಎಲ್ಲ ಬಂದಿತ್ತು ಕಾಣಿ. ಕಾಣಿ ಸಾರ ಮತ್ತು ಬೇರೆ ಬೇರೆ ಚೈನ್ ಕಾಣಿ ಎಲ್ಲ ಇತ್ತು. ಈ ಕಿವಿ ಹಾಕುವಂಥ ಓಲೆ ಎಲ್ಲ ಇತ್ತು ಕಾಣಿ. ಮತ್ತು ಒಳ್ಳೆ ಇತ್ತು ಮಾತ್ರ ಇದೆ ಕಾಣಿ. ಎಲ್ಲ ರೀತಿ ಡಿಸೈನ್ ಸಹ ಇತ್ತು ಕಾಣಿ. ಏನು ಬಟ್ಟೆ ಕಲಿತಿ ಹೋದಲ್ಲ? ಎಷ್ಟು ಪ್ರೈಸ್? 150. 150ಯಾ? ಕಲರ್ ಹೋಗ್ತಾ ಇಲ್ಲಲ್ಲ, ಸ್ವಲ್ಪ ಚೆಕ್ ಮಾಡ್ಬೋದು, ಆಮೇಲೆ ಎಲ್ಲಾದರೂ ಆಗ್ಬೋದು. ವೈಟ್ ಬಟ್ಟೆ ಮಾತ್ರ ಬೇರೆ ಬಟ್ಟೆ ಹೋಗುತ್ತಾ? ಬೇರೆ ಬಟ್ಟೆ ಹೋಗುತ್ತೆ, ಕಲರ್ ಶೇಡ್ ಆಗಿಲ್ಲ ಅಂದರೆ ಹೋಗುತ್ತೆ. ಹೋಗುತ್ತಾ? ಕಲರ್ ಶೇಡ್ ಆಗುತ್ತೆ, ಕಾಟನ್ ಬಟ್ಟೆ ಕಲರ್ ಶೇಡ್ ಆಗುತ್ತೆ, ಮತ್ತೆ ಆಯ್ತು. ಇಲ್ಲಿತ್ತಲ್ಲ ಬೇರೆ ಬೇರೆ ರೀತಿ ಸ್ವೀಟ್ ತಿಂಡಿ ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಇತ್ತು ಕಾಣಿ. ಇಲ್ಲಿಗೆ ತುಂಬ ಐಟಮ್ಸ್ ಸಹ ಇತ್ತು. ಸ್ಕಿನ್ ಅಲರ್ಜಿ ಸೋಪ್ಸ್ಗಳೆಲ್ಲ, ಯಾವುದು ಅಲರ್ಜಿ? ಇದು ಕಷಾಯ ಸೋಪ್ ತುಂಬ. ಹಾಂ ಹೌದಾ? ಮತ್ತು ಪುನರ್ನ ಪೌಡರ್, ವೆರಿಕೋಸ್, ಕಿಡ್ನಿ ಸ್ಟೋನಿಗೆಲ್ಲ. ಹಾಂ ಯಾವುದು ಕಿಡ್ನಿ ಸ್ಟೋನ್ ಇದೆ? ಕಿಡ್ನಿ ಸ್ಟೋನಿಗೆ ಇದು ಸ್ಟೋನ್ ಇದೆ, ಹಾಂ ಮತ್ತು ಗೋಕುಲ್ ಪೌಡರ್. ಹಾಂ ಅದ್ರಲ್ಲಿ ಹೋಗುತ್ತೆ ಕಿಡ್ನಿ ಸ್ಟೋನ್ ಹೋಗುತ್ತೆ ಅದರಲ್ಲಿ? ಹೌದು, ಪುನರ್ನ ಪೌಡರ್. ಹೌದು ಹೋಗುತ್ತೆ ಅದರಲ್ಲಿ? ಹೌದಾ? ಎಲ್ಲ ನ್ಯಾಚುರಲ್ ಅಲ್ಲ? ಎಲ್ಲ ಹಾಂ ನ್ಯಾಚುರಲ್ ಪ್ರಾಡಕ್ಟ್ ಹಾಂ ಎಲ್ಲವೂ ಇದೆ. ಬೃಂಗರಾಜ್ ಅಂತ ಇದ್ದು, ನೆಲನೆಲ್ಲಿ, ಎಲ್ಲಿಯ ಪ್ರಾಡಕ್ಟ್ ಇದೀಗ? ಎಲ್ಲ ಮಂಗಳೂರು. ಮಂಗಳೂರಿದಾ? ಹೌದಾ? ಅಶ್ವಗಂಧ ಇದೆ, ಹಾಂ ಒಳ್ಳೆ ಇದೆ, ಹಾಂ. ನೆಲನೆಲ್ಲಿ. ಇದನ್ನದು ಸಗಣಿ, ತುಪ್ಪ, ತುಪ್ಪ ಸಾಮಗ್ರಿ, ಕಡ್ಡಿ ಇತ್ತಲ್ಲ, ಇದು ಸ್ವಲ್ಪ ಬಿದ್ದರಲ್ಲ, ಬ್ಯಾಂಬೂ ಅದು ಅಲ್ಲ. ಅದು ಮೀನ್ಸ್ ಯಾಕೆ ರೀಸನ್ ಅಂತ
ಎಷ್ಟು ವೆರೈಟಿ ಉಪ್ಪಿನಕಾಯಿ ಉಂಟು ಇಲ್ಲಿ? 4 kg 150 ಎಲ್ಲ ಒಂದೇ. ಹೌದಾ? ಅದು ಎಷ್ಟು ವೆರೈಟಿ ಇತ್ತು? ಅದು 20 28 ಇತ್ತಾ? ಹೌದಾ? 4 kg ಗೆ 120? 150 150? ಎಲ್ಲ ಸೇಮ್ ರೇಟಾ? ಎಲ್ಲ ಸೇಮ್ ರೇಟ್. ಹಾಂ ರಾಜಸ್ಥಾನಿ ಹಾಂ. ರಾಜಸ್ಥಾನದಾ? ಹೌದಾ? ಹಾಂ. ತಲೆನೋವು ಇಷ್ಟ ಆಗ್ತದೆ ನೋಡಿ, ಕಾಲು ನೋವು, ಮಂಡಿ ನೋವು, ಬ್ಯಾಕ್ ಪೇನ್, ಶೋಲ್ಡರ್ ಪೇನಿಗೆಲ್ಲ ಇರ್ತದೆ. ಅಲ್ಲಿ ನೋವಿದ್ರೆ ಅಲ್ಲಿ ನೋವಿಗೆ ಇದೆ. ಇದು ನೋಡಿ ಇನ್ಸ್ಟಾಪಾನ್ ಅಂತ, ರೆಡಿ ಟು ಈಟ್. ಇದು ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕಿ ಮಾಡಿರೋದು. ಟೇಸ್ಟ್ ನೋಡಿ ಸ್ವಲ್ಪ. ಹೌದು, ಈ ಅಡಿಕೆ ಗಿಡಕೆ ಎಲ್ಲ ಹಾಕೋಬೋದು. ಇದು ಆಲ್ಮೋಸ್ಟ್ ರೆಡಿ ಟು ಈಟ್. ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕಿ ಮಾಡಿರೋದು. ನೋಡಿ ಸರ್ ಟೇಸ್ಟ್ ಬನ್ನಿ. ಎಲೆ ಅಡಿಕೆ ಸುಣ್ಣ ರೆಡಿ ಟು ಹೀಟ್. ಇವೆಲ್ಲ ಹ್ಯಾಂಡ್ ಮೇಡ್ ಸೋಪ್. 120 rupees. ದೊಡ್ಡದಿದೆ, ದೊಡ್ಡದು ಬಂದು 220. ಎಲೆ ಅಡಿಕೆ ಸುಣ್ಣ ಗಸಗಸೆ ಎಲ್ಲ ಹಾಕಿ ಮಾಡಿ ಮಕ್ಕಳೆಲ್ಲ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ.